ಜಸ್ಟ್ ನೋಡ್ಕೊಂಡು ಬರೋದಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ. ಓಕೆ, ಯಾವ ಪ್ಲೇಸ್ ಬಾಬಾ ಅದು? ಮರ್ಸಿಯಾ ಮರೀನಾ ಅಂದ್ಬಿಟ್ಟು ಲೈಕ್ ಚಿಕ್ಕ ಚಿಕ್ಕ ಬೋಟ್ಸ್ ಎಲ್ಲ ಇರ್ತಾರ, ಲೇಕ್ ಆ ಒಂದು ಲೇಕ್ ಸೈಡ್ ವ್ಯೂ ಅದು. 9:15 ಇಂದ ನೈಟ್ ಆಗಿದೆ, ಆದರೆ ಯಾವ ಮೂಲೆಯಿಂದನಾರು ಗೊತ್ತಾಗುತ್ತಾ ನೈಟ್ 9:15 ಅಂತ? ವೆರಿ ನೈಸ್ ಗೈಸ್. ಬಾಬಾ ನನಗೋಸ್ಕರ ಅಂತ ಅಂದ್ಬಿಟ್ಟು ಇವತ್ತು ಆ್ಯಕ್ಚುಲಿ ಅವರು ವರ್ಕ್ ಫ್ರಮ್ ಹೋಮ್ನ ತಗೊಂಡು ಪ್ರೈವೇಟ್ ಬೋಟ್ಸ್ ಅವ್ರು ಏನನ್ನ ಇಲ್ಲಿ ಬರ್ಡೇ ಸೆಲೆಬ್ರೇಷನ್ ಮಾಡಬೇಕಂದ್ರೆ ಇದೆಲ್ಲ ಬರೀ ಪ್ರೈವೇಟ್ ಬೋಟ್ ಅಷ್ಟೇ. ಬರ್ಡೇ ಪಾರ್ಟೀಸ್ ಇಲ್ಲ ಏನಾದ್ರು ಪಾರ್ಟೀಸ್ ಗೀಟೀಸ್ ಇದ್ರೆ ಈ ಥರ ಬೋಟ್ಸ್ ತೊಗೊಂಡು ಇಲ್ಲಿ ಪಾರ್ಟೀಸ್ ಮಾಡ್ತಾರಂತೆ. ನಾನಿವಾಗ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಒಂದು ಅಡ್ವೆಂಚರ್ ಮಾಡ್ತಾ ಇದ್ದೀನಿ. ಈ ಬೋಟ್ ಒಳಗಡೆ ಹತ್ತುತ್ತಾ ಇದ್ದೀನಿ ಗೈಸ್, ಬನ್ನಿ. ಈ ಥರ ಅಡ್ವೆಂಚರ್ ಎಲ್ಲ ಯಾರೂ ಮಾಡೋಕ್ಕೆ ಹೋಗ್ಬೇಡಿ. ಓಕೆ, ಆಲ್ ರೈಟ್. ಈ ವ್ಲಾಗ್ನ ನಾನು ಯಾಕೆ ಮಾಡಿದ್ದು ಅಂತಂದರೆ ಐ ಜಸ್ಟ್ ವಾಂಟೆಡ್ ಯು ಗೈಸ್ ಟು ಸಿ ವಾಟ್ ಎವರ್ ಐ ಆಮ್ ಸೀಯಿಂಗ್. ನಾನು ಮಾತ್ರ ಒಬ್ಬಳೇ ನೋಡೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ನಾನು ಏನು ನೋಡ್ತೀನೋ ನನ್ನ ಕಣ್ಣಲ್ಲಿ ಅದನ್ನು ನಿಮಗೂ ಕೂಡ ತೋರಿಸ್ಬೇಕು ಅಂತ ನಾನು ಎಲ್ಲದನ್ನೂ ವ್ಲಾಗ್ ಮಾಡೋದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ ಗೈಸ್, ನಾನು ನನ್ನ ವ್ಲಾಗ್ನ ಡರ್ಬಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೆಂಗಿದೆ ವೆದರ್ ನೋಡಿ ಗೈಸ್ ಇವಾಗ. ಸಿ ದ ಸ್ಕೈ ಗೈಸ್, ಸೋ ಕೂಲ್. ಬ್ಯಾಕ್ ಕ್ಯಾಮ್ರಾ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ವಾವ್, ಇವಾಗಿನ್ನೂ ಲಂಡನಲ್ಲಿ ಮಳೆ ಬಂತು ಗೈಸ್. ಎಂಥ ಮಳೆ ಅಂತ ಅಂದರೆ ಫುಲ್ ಮಳೆ. ನೆನ್ನೆ ಎಲ್ಲ ನೋಡಿರ್ತೀರ ಫುಲ್ ಬಿಸಿಲು ಅಂತ. ಇವತ್ತು ಮಳೆ ಬಂತು. ಸ್ವಲ್ಪ ಮಳೆ ಬಂದಿರೋದಕ್ಕೆ ಗಾಳಿ ಮಾತ್ರ ತಂಪಾಗಿ ಬೀಸ್ತಿದೆ. ವೆದರ್ ಅಂತೂ ಸೂಪರ್ ಡೂಪರ್ ಆಗಿದೆ. ಐ ಆಮ್ ಎಂಜಾಯಿಂಗ್ ಇಟ್. ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಅಷ್ಟು ಅಮೇಜಿಂಗ್ ಪ್ಲೇಸ್ ಅಂತ ಒಂದು ಜಸ್ಟ್ ನೋಡ್ಕೊಂಡು ಬರೋದಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ. ಓಕೆ, ಯಾವ ಪ್ಲೇಸ್ ಬಾಬಾ ಅದು? ಮರ್ಸಿಯಾ ಮರೀನಾ ಅಂದ್ಬಿಟ್ಟು ಲೈಕ್ ಚಿಕ್ಕ ಚಿಕ್ಕ ಬೋಟ್ಸ್ ಎಲ್ಲ ಇರ್ತಾರ, ಲೇಕ್ ಆ ಒಂದು ಲೇಕ್ ಸೈಡ್ ವ್ಯೂ ಅದು. ಒಂದು ನಾರ್ಮಲ್ ಬೋಟ್ಸ್ ಥರ ಬರುತ್ತೆ ಅದು. ಆ ಬೋಟ್ಸ್ ಲೈಕ್ ಕ್ಯಾಫೆಟೇರಿಯಾ ಎಲ್ಲ ಇರುತ್ತೆ ಆ್ಯಂಡ್ ಸ್ಮಾಲ್ ಬೋಟ್ಸ್ ಬೇಸಿಕಲಿ ಫಿಶಿಂಗ್ ಮಾಡಕ್ಕೆ ಇಟ್ಕೊಂಡಿರ್ತಾರಲ್ಲ, ಅದು ತುಂಬ ಅದು ಸರ್ವಿಸ್ ಸ್ಟೇಷನ್ ಥರ ಇರುತ್ತೆ ಮತ್ತು ಒಂದು ವ್ಯೂ ಪಾಯಿಂಟ್ ಥರ ಇರುತ್ತೆ. ಸೊ ಅಲ್ಲಿ ಜಸ್ಟ್ ನೋಡ್ಕೊಂಡು ಅಲ್ಲಿ ಸ್ವಲ್ಪ ಶಾಪಿಂಗ್ ಕಾಂಪ್ಲೆಕ್ಸ್ ಥರ ಕೂಡ ಇರುತ್ತೆ. ಚೆಕ್ ಮಾಡ್ಕೊಬೋಣ ಹೆಂಗೆ ಅಂದ್ಬಿಟ್ಟು ಬನ್ನಿ ಗೈಸ್, ಇವಾಗ ಹೋಗೋಣ. ನಾವು ತುಂಬ ಲೇಟಾಗಿ ಹೊರಟ್ವಿ ಇವತ್ತು, ಯಾಕೆಂದರೆ ಮಧ್ಯಾಹ್ನ ಎಲ್ಲ ಫುಲ್ಲು ಬಿಸಿಲಿತ್ತು. ಬಿಸಿಲು ಕಡಿಮೆ ಆಗಲಿ ಅಂತ ಅಂದ್ಕೊಂಡಿದ ತಕ್ಷಣ ಮಳೆ ಬಂತು. ಮಳೆ ಕಡಿಮೆ ಆಗಲಿ ಅಂತ ಅಂದ್ಕೊಂಡಿದ ತಕ್ಷಣ ಟೈಮೇ ಆಗೋಯ್ತು. ಬಟ್ ಇಟ್ಸ್ ಓಕೆ, ನೈಟ್ ಅಂತಲೇ ಅನ್ಸಲ್ಲ ನೋಡಿ ಗೈಸ್. 9:15 ಇಂದ ನೈಟ್ ಆಗಿದೆ, ಆದರೆ ಯಾವ ಮೂಲೆಯಿಂದನಾರು ಗೊತ್ತಾಗುತ್ತಾ ನೈಟ್ 9:15 ಅಂತ? ವೆದರ್ ತುಂಬ ಚೆನ್ನಾಗಿದೆ. ಇಟ್ಸ್ ವೆರಿ ನೈಸ್. ಅಂದರೆ ಜಾಸ್ತಿ ಏನು ಶೆಕೆ ಆವಾಗಲೇ ಶೆಕೆ ಆಗ್ತಾಯಿತ್ತು, ಯಾಕೆಂದರೆ ಮಳೆ ಬಂದುಬಿಡುತ್ತಲ್ಲ. ಐ ಗೆಸ್ ದ ಗ್ರೌಂಡ್ ವಾಸ್ ಕಂಪ್ಲೀಟ್ಲಿ ಹೀಟ್. ಆ ಹೀಟಿಗೆ ಇನ್ನೂ ಜಾಸ್ತಿ ದೆಗೆ ಹೊಡಿತಿತ್ತು ಅನಿಸುತ್ತೆ. ಬನ್ನಿ ಗೈಸ್, ಇವಾಗ ಹೋಗೋಣ, ನೋಡೋಣ ಜಾಗನ. ಇವಾಗ ನಾವು ಆ ಜಾಗನ ರೀಚ್ ಆಗಿದ್ದೀವಿ. ತೋರಿಸ್ತೀನಿ ನಿಮಗೆ ಆ ಜಾಗ ಏನು ಸಖತ್ತಾಗಿದೆ ಅಂತ ನೋಡಿ. ಅದು ಬೇರೆ ಸ್ಕೈ ಈ ಥರ ಇರೋದಕ್ಕೆ ದ ಪ್ಲೇಸ್ ಇಸ್ ಲುಕಿಂಗ್ ಸೋ ಅಮೇಝಿಂಗ್. ದ ಸ್ಕೈ ಇಸ್ ಸ್ಕೈಯಿಂಗ್ ಟುಡೇ ಗೈಸ್. ಓ ಮೈ ಗಾಡ್, ಸೋ ಗುಡ್. ಸಖತ್ತಾಗಿದೆ ನೋಡಿ ಗೈಸ್. ಸೊ ಇಲ್ಲೆಲ್ಲ ಶಾಪಿಂಗ್ ಸೆಂಟರ್ಸ್ ಆ ಥರ ಈ ಥರ ಇದೆ. ಆ ಕಡೆ ಬೋಟ್ಸ್ ಇದೆ, ಆ ಕಡೆನಾ? ಹಾಂ, ಇವತ್ತು ಯಶಿಕಾ ಮತ್ತು ಬಾವ ಇಬ್ಬರೇ ಬಂದಿರೋದು. ಯಾಕೆ ಅಂತ ಅಂದರೆ ಯುವಾನು ಮತ್ತು ಗಾಯತ್ರಿ ಅಕ್ಕ ಇಬ್ಬರು ಮನೆಯಲ್ಲೇ ಉಳ್ಕೊಂಡಿದ್ದಾರೆ. ನಾನು ಬಾವ ಯಶಿಕಾ 3 ಜನ ಬಂದಿರೋದು. ವೆರಿ ನೈಸ್ ಗೈಸ್. ಬಾವ ನನಗೋಸ್ಕರ ಅಂತ ಅಂದ್ಬಿಟ್ಟು ಇವತ್ತು ಆ್ಯಕ್ಚುಲಿ ಅವರು ವರ್ಕ್ ಫ್ರಮ್ ಹೋಮ್ನ ತೊಗೊಂಡು ಹೀ ಈಸ್ ವರ್ಕಿಂಗ್ ಹಿಯರ್ ಇನ್ ಡರ್ಬಿ. ಅವರು ನನಗೋಸ್ಕರ ಅಂತ ಅಂದ್ಬಿಟ್ಟು ಇವತ್ತು ವರ್ಕ್ ಫ್ರಮ್ ಹೋಮ್ ಮಾಡಿ ನನಗೆ ಜಾಗ ತೋರ್ಸೋಕ್ಕೆ ಅಂತ ಅಂದ್ಬಿಟ್ಟು ಕರ್ಕೊಂಬಂದಿದ್ದಾರೆ. ವೆರಿ ನೈಸ್ ಗೈಸ್. ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಹಿಮ್. ಮಾಡಿ ತೋರಿಸ್ಬಿಟ್ಟು 9-10 ಗಂಟೆಗೆ ಪರವಾಗಿಲ್ಲ ಬಾಬಾ, ಕರ್ಕೊಂಬಂದ್ರೆ ಅಷ್ಟು ಎಫರ್ಟ್ಸ್ ಹಾಕೋದಕ್ಕೆ. ಕರ್ಕೊಂಡ್ಬಂದ್ರೆ ತುಂಬ ಬಿಸಿಲಿತ್ತು, ತುಂಬ ಬೇರೆ ಶೆಕೆ ಬೇರೆ ಇತ್ತು, ಅಷ್ಟು ಸುಸ್ತಾಗ್ಬಿಡ್ತಾ ಇತ್ತು. ಅದಕ್ಕೋಸ್ಕರ ಇವಾಗ ಎಲ್ಲ ಸುಸ್ತಾಗ್ಬಿಡಿದ್ವಲ್ಲ ನೈಟು. ನೆನ್ನೆ ನೈಟು ನಾವು ಆ ಜಾಗ ಮುಗಿಸ್ಕೊಂಡು ಬರೋಷ್ಟರಲ್ಲೇ ಆಲ್ರೆಡಿ 1:30 ಆಗೋಗಿತ್ತು. ಬಂದಿದ ತಕ್ಷಣ ಎಲ್ಲ ಮಲ್ಕೊಂಡ್ಬಿಟ್ವಿ. ಬೆಳಗ್ಗೆ ಎದ್ದೋಳಷ್ಟರಲ್ಲೇ 12 ಗಂಟೆ 12:15 ಆಗೋಗಿತ್ತು. ಅದಕ್ಕೆ ಬೆಳಗ್ಗೆಯಿಂದ ರೆಸ್ಟ್ ಮಾಡಿ ಇವಾಗ ಬಂದಿದ್ದೀವಿ. ನಿಮಗೆ ತೋರಿಸ್ತೀನಿ ನೋಡಿ ಗೈಸ್ ಆ ವ್ಯೂ ಹೆಂಗಿದೆ ಅಂತ ಅಂದರೆ. ವಾವ್, ಆ ಸನ್ಸೆಟ್ ಟೈಮ್ಗೆ ಈ ವ್ಯೂ ಮಾತ್ರ ಸಕ್ಕದಾಗಿ ಕಾಣಿಸ್ತಿದೆ.
ನೋಡಿ ಇಲ್ಲೆಲ್ಲ ಬೋಟು ನಿಲ್ಲಿಸಿದ್ದಾರೆ. ಬನ್ನಿ ಹೋಗೋಣ. ಅದು ಮೇನ್ ಓಕೆ. ಇದು ಸರ್ವಿಸ್ ಸ್ಟೇಷನ್. ಬೋಟ್ಸ್ ಸರ್ವಿಸ್ ಮಾಡ್ತಾರಲ್ಲ ಅವ್ರದ್ದು ಪ್ರೈವೇಟ್ ಬೋಟ್ಸ್. ಅವ್ರು ಏನನ್ನ ಇಲ್ಲಿ ಬರ್ಡೇ ಸೆಲೆಬ್ರೇಷನ್ ಮಾಡ್ಬೇಕಂದ್ರೆ ಓ ಇದೆಲ್ಲ ಬರೀ ಪ್ರೈವೇಟ್ ಬೋಟ್ ಅಷ್ಟೇನಾ? ಪ್ರೈವೇಟ್ ಬೋಟ್ಸ್ ಅವ್ರವ್ರದ್ದು. ಓಕೆ. ಸೇಲ್ ಮಾಡ್ಕೊಂಡು ಇವಾಗ ಫಾರ್ ಎಕ್ಸಾಂಪಲ್ ಬರ್ಡೇ ಮಾಡ್ಬೇಕಂದ್ರೆ ಒಂದು ನೈಟ್ ಸ್ಟೇ ಮಾಡ್ಬೇಕಂದ್ರೆ ಇಲ್ಲೆಲ್ಲ ಬಂದಿರ್ತಾರೆ. ಅದು ಒಳಗಡೆ ಸಕಲಾಗಿರುತ್ತೆ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ. ಓಕೆ ಇಟ್ ಇಸ್ ಅ ಸ್ಟೇ. ಓ ಈ ಕಾಶ್ಮೀರಲ್ಲೆಲ್ಲ ಇರುತ್ತಲ್ಲ ಆ ಥರ. ಗೈಸ್ ನೋಡಿ ಗೈಸ್, ಈ ಬೋಟ್ ಒಳಗಡೆ ಸ್ಟೇ ಮಾಡ್ಬೋದಂತೆ. ಅಲ್ಲಿ ನೋಡಿ ಆ ಒಂದು ಬೋಟ್ ಕಾಣಿಸ್ತಿದೆ ನೋಡಿ, ಇಲ್ಲಿ ಕಾಣಿಸ್ತಿದ್ಯಾ? ಫುಲ್ ಫ್ಲವರ್ಸ್ ಎಲ್ಲ ಹಾಕ್ಬಿಟ್ಟು ವಿಂಡೋ ಎಲ್ಲ ಕಾಣಿಸ್ತಿದ್ಯಾ ನೋಡಿ. ಬರ್ಡೇ ಪಾರ್ಟೀಸ್ ಇಲ್ಲ ಏನಾದ್ರು ಗೀಟೀಸ್ ಇದ್ದರೆ ಈ ಥರ ಬೋಟ್ಸ್ ತೊಗೊಂಡು ಇಲ್ಲಿ ಪಾರ್ಟೀಸ್ ಮಾಡ್ತಾರಂತೆ. ಈ ಜಾಗದ ಹೆಸರು ಬಂದು ಮರ್ಸಿಯಾ ಮರೇನಾ ಅಂತ. ಪ್ಲೇಸ್ ನೇಮ್ನ ಇಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತೀನಿ, ನೋಡ್ಕೊಳ್ಳಿ. ನೀವೆಲ್ಲ ಯಾರು ಡರ್ಬಿಗೆ ಬಂದರೆ ಈ ಜಾಗನ ವಿಸಿಟ್ ಮಾಡಿ ಗೈಸ್. ಡರ್ಬಿ ಔಟ್ಸ್ಕರ್ಟ್ಸಲ್ಲಿರೋದು ಈ ಜಾಗ. ಸೊ ನೀವೆಲ್ಲ ಯಾರು ಬಂದರೆ ಈ ಜಾಗನ ವಿಸಿಟ್ ಮಾಡಿ. ನಿಮಗೂ ಯಾವ್ದಾದ್ರು ಸ್ಪೆಷಲ್ ಈವೆಂಟ್ಸ್ ಓಕೆ. ಬಟ್ ನಮ್ಮ ಡರ್ಬಿದಲ್ಲಿ ಇದು ನಿಯರೆಸ್ಟ್ ಪ್ಲೇಸ್ ಅಲ್ಲ. ನಮಗೆ ಚೆನ್ನಾಗಿದೆ. ಓಕೆ, ಡರ್ಬಿಲಿ ಯಾರು ಇದ್ದರೆ ಈ ಜಾಗ ವಿಸಿಟ್ ಮಾಡಿಲ್ಲ ಅಂದರೆ ವಿಸಿಟ್ ಮಾಡಿ ಗೈಸ್. ನೋಡಿ ಗೈಸ್, ನಮ್ಮ ಇಂಡಿಯನ್ ರೆಸ್ಟೋರೆಂಟ್ ಇದೆ ಇಲ್ಲಿ, ತುಂಬ ಚೆನ್ನಾಗಿರುತ್ತಂತೆ ಬಾಬಾ ಹೇಳ್ತಾ ಇದ್ದಾರೆ. ಎಲ್ಲ ಶಾಪಿಂಗ್ ಇದನ್ನು ಕ್ಲೋಸ್ ಮಾಡಿದ್ದಾರೆ. ಇಟ್ಸ್ ಫೈನ್ ಗೈಸ್, ನಾನಂತೂ ಏನೂ ಶಾಪ್ ಮಾಡ್ತಾ ಇರಲಿಲ್ಲ. ಮನೇಲಿ ಈಗಿರೋ ಅಂಥ ಐಟಮ್ನೇ ನಾನು ಶಿಫ್ಟ್ ಮಾಡೋಷ್ಟರಲ್ಲಿ ಸಾಕಾಗೋಗಿತ್ತು. ಇನ್ನೇನು ಐಟಮ್ಸ್ ಏನು ತೊಗೊಳ್ಳಲ್ಲ ಸದ್ಯಕ್ಕೆ. ಯಾಕೆಂದರೆ ಐಟಮ್ಸ್ ಬಂದ್ಬಿಟ್ಟು ಲೈಕ್ ಬ್ರ್ಯಾಂಡ್ ಐಟಮ್ಸ್ ಅಲ್ಲ, ಲೈಕ್ ಹೋಮ್ ಮೇಡ್ ಐಟಮ್ಸ್ ಎಲ್ಲ. ಲೈಕ್ ಇಲ್ಲಿ ವಿಲೇಜ್ ಸೈಡ್ ಎಲ್ಲ ಅವ್ರಿಗೆ ಸಿಗುತ್ತಲ್ಲ ರಾ ಮೆಟೀರಿಯಲ್ಸ್ ಎಲ್ಲ, ಅಲ್ಲಿ ಅವರೇ ಹೋಮ್ ಮೇಡ್ ಕ್ರಾಫ್ಟ್ಸ್ ಥರ ಮಾಡ್ಕೊಂಡು ಬಂದು ಇಲ್ಲಿ ಸೆಲ್ ಮಾಡ್ತಾರೆ. ಕ್ಲಾತ್ಸ್ ಕೂಡ ಅಷ್ಟೇ, ಲೈಕ್ ಪ್ರಾಪರ್ ಬ್ರಿಟಿಷ್ ಕ್ಲಾತ್ಸ್ ಥರ ಲೈಕ್ ಅವರು ಯೂಸ್ ಮಾಡ್ತಾರೆ. ಲೈಕ್ ಬ್ರಿಟಿಷಲ್ಲಿ ಯಾವ ಥರ ಲೈಕ್ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಾರಲ್ಲ ಆ ಥರ ಕ್ಲಾತ್ಸ್ ಎಲ್ಲ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಇದು. ಲೈಕ್ ಇದೊಂದು ಅವ್ರದ್ದೊಂಥರ ಇದು ಥರ ಹಾಬಿ ಥರ ಏನಿರುತ್ತಲ್ಲ ಅದು, ಅದನ್ನು ಬಂದು ಇಲ್ಲಿ ಸೇಲ್ ಮಾಡ್ತಾರೆ. ಓಕೆ, ಅವ್ರ ಕಲ್ಚರ್ನ ಅವರಿಲ್ಲಿ ಎನ್ಹ್ಯಾನ್ಸ್ ಮಾಡಿ ತೋರಿಸ್ತಾರೆ. ಇದೊಂದು ಚೇರ್ ನೋಡಿ ಏನು ಸಖತ್ತಾಗಿದೆ. ಇಲ್ಲೊಂದು ನಾಯಿ ಸ್ಟ್ಯಾಚು ಥರ ಮಾಡಿದ್ದಾರೆ. ಸೊ ಕ್ಯೂಟ್. ನಾಯಿಗೆ ಜಾಸ್ತಿ ಪ್ರಿಫ್ರೆನ್ಸು ಗೈಸ್ ಈ ದೇಶದಲ್ಲಿ, ಮಕ್ಳಿಗಿಂತ ನಾಯಿನೇ ಜಾಸ್ತಿ ಪ್ರಿಫ್ರೆನ್ಸು. ಇದು ಬಂದ್ಬಿಟ್ಟು ಲೈಕ್ ಬೋಟ್. ದಿಸ್ ಇಸ್ ವೇರ್ ಆ್ಯಕ್ಚುಲಿ ಇದು ಬೋಟ್ ಟ್ರಿಪ್ಸ್ ಮಾಡ್ತಾರಲ್ಲ. ಓಕೆ. ಇದು ಮತ್ತು ಅದೊಂದು ಆ ಬೋಟ್ ಟ್ರಿಪ್ ಅಲ್ಲಿ ನೋಡಿದ್ರೆ ನಿಮಗೆ ಎಲ್ಲ ಒಳಗಡೆ ಇದೆಲ್ಲ ಇದೆ, ಕಾಫಿ ಟೀ ಎಲ್ಲ ಅಲ್ಲೇ ಕೊಡ್ತಾರೆ. ಲೈಕ್ ಓಕೆ, ಈ ಬೋಟಲ್ಲ? ಆ ಬೋಟಲ್ಲಿ ಈ ಎರಡು ಬೋಟ್ ಬಂದ್ಬಿಟ್ಟು ಇದು ಬೋಟ್ ಟ್ರಿಪ್ಸ್ ಮಾಡ್ತಾರೆ. ಈಗ 25 ಮಿನಿಟ್ಸ್ ಓಕೆ. ಬೋಟ್ ಟ್ರಿಪ್ಸ್ ಇಲ್ಲಿದೆ ನೋಡಿ. ಬೋಟ್ ಟ್ರಿಪ್ಸ್ ದಿಸ್ ವೇಳೆ ಎಂಟ್ರಿ ಆ್ಯಕ್ಚುಲಿ. ಇಲ್ಲಿ ಎಂಟ್ರಿ ಮಾಡ್ಕೊಂಡವ್ರೆ ಪರ್ 25 ಮಿನಿಟ್ಸ್ಗೆ ಲೈಕ್ 5 pounds 6 pounds ಫೇರ್ ಏನೋ ಇದೆ ಇಲ್ಲಿ. ಗೊತ್ತಿಲ್ಲ ನಮಗೆ ಎಷ್ಟು ಫೇರ್ ಚೇಂಜ್ ಮಾಡಿ ಅಂತ. ಸೊ ನೋಡಿ ಗೈಸ್, ಒಂದು 30 ಮಿನಿಟ್ಸ್ ಕರ್ಕೊಂಡು ಹೋಗ್ತಾರೆ. ಓಕೆ. ಅದು ಸೂಪರ್ ಆಗಿರುತ್ತೆ. ನಾವು ವೀಕೆಂಡ್ ಲೈಕ್ ಅಲ್ಲಿ ಮುಂದೆ ನಿಂತ್ಕೋಬೋದು. ಅಲ್ಲಿ ಹೋಗ್ತಾ ಹೋಗ್ತಾ ನಿಮಗೆ ಸ್ವ್ಯಾನ್ಸ್ ಮತ್ತು ಡಕ್ಸ್. ಓ ಇಲ್ಲಿ ಬರ್ದಿದ್ದಾರೆ ಸ್ವ್ಯಾನು. ಓ ನೈಸ್. ಅದು ಫುಲ್ ಫ್ಲೈ ಹಾಕೊಂಡೆಲ್ಲ ಬರುತ್ತೆ ನಿಮ್ಮ ಹತ್ರ. ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಆ ರೈಡ್. ಅದು ಇದು ಎಲ್ಲದರಲ್ಲೂ ಇರುತ್ತೆ. ಸೊ ಎಲ್ಲಾದ್ರೂ ಇವ್ರದ್ದು ಏನಪ್ಪ ಅಂದರೆ ಎಲ್ಲ ಸಿಟಿದಲ್ಲೂ ಒಂದೊಂದು ಲೇಕು ಮತ್ತು ಒಂದೊಂದು ಥರ ರಿವರ್ ಇರೋದಿರಲ್ಲ. ಇವ್ರು ಅದನ್ನ ಏನು ಮಾಡ್ಕೊಳ್ತಾರೆ, ಬ್ಯಾಕ್ ವಾಟರ್ಸಲ್ಲಿ ಈ ಥರ ಮಾಡ್ಕೊಬಿಟ್ಟಿರ್ತಾರೆ. ಓಕೆ. ನೋಡಿ ಗೈಸ್, ಈ ವ್ಯೂನ ತೋರಿಸ್ತೀನಿ. ನಾಳೆನೂ ನಾವು ಒಂದು ಜಾಗಕ್ಕೆ ಹೋಗ್ತಿದ್ದೀನಿ. ಐ ಆಮ್ ನಾಟ್ ಶೋರ್ ವೆದರ್ ನಾಳೆ ವ್ಲಾಗ್ನೂ ಇದರಲ್ಲೇ ಅಟ್ಯಾಚ್ ಮಾಡಿರ್ತೀನ ಅಥವಾ ನಾಳೆ ವ್ಲಾಗ್ನ ಸಪ್ರೇಟಾಗಿ ಮಾಡ್ತೀನಿ ಅಂತ. ಇಟ್ ಡಿಪೆಂಡ್ಸ್ ಆನ್ ಹೌ ಲಾಂಗ್ ದಿಸ್ ವ್ಲಾಗ್ ಇಸ್ ಗೋಯಿಂಗ್ ಟು ಬಿ. ಗೈಸ್ ನೋಡಿ ಗೈಸ್, ಆ ಬರ್ಡ್ಸ್ ಎಷ್ಟು ಚೆನ್ನಾಗಿ ಸೌಂಡ್ ಮಾಡ್ಕೊಂಡು ಹೋಗ್ತಿದೆ. ನಾಳೆ ಐ ವಿಲ್ ಬಿ ಗೋಯಿಂಗ್ ಬ್ಯಾಕ್ ಟು ಲಂಡನ್. ಯಾಕೆಂತ ಅಂದರೆ ಶಿಫ್ಟ್ ಮಾಡೆಲ್ಲ ಐಟಮ್ಸ್ ಇಟ್ಟಿದ್ದೀವಲ್ಲ, ಎಲ್ಲ ಹಾಲಲ್ಲಿ ಹಂಗೆ ಡಂಪ್ ಮಾಡಿ ಇಟ್ಬಿಟ್ಟಿದ್ದೀವಿ. ನಾಳೆ ಹೋಗಿ ಎಲ್ಲ ಕ್ಲೀನಾಗಿ ಸೆಟ್ ಮಾಡಬೇಕು. ಹಾಂ ಬಾಬಾ. ಹಾಂ ಗೈಸ್ ನೋಡಿ ಗೈಸ್, ನೀರು ಹೆಂಗಿದೆ. ಐ ಗೆಸ್ ಇದ್ರ ಮೇಲೆಲ್ಲ ಲೋಟಸ್ ಬೆಳೆಯುತ್ತೆ ಅನಿಸುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್. ಲೋಟಸ್ದೇ ಲೀಫ್ಸ್ ಥರ ಕಾಣಿಸ್ತಿದೆ ಅದು. ನೋಡಿ ಗೈಸ್, ಈ ಥರ ಇದೆ ಇದು ವಾಕ್ ಪಾತ್ವೇ. ಇದು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಬೋಟ್ ಟ್ರಿಪ್ನ. ಓಕೆ. ಕೆನಾಲ್ಸ್ ಎಲ್ಲ ಬರುತ್ತೆ. ಹಾಂ, ತುಂಬ ಚೆನ್ನಾಗಿರುತ್ತೆ. ಒಂದು ಆಲ್ಮೋಸ್ಟ್ ಲೈಕ್ ಒಂದು
25-30 ಮಿನಿಟ್ಸ್ ಕರ್ಕೊಂಡು ಹೋಗ್ತಾರೆ. ಎಷ್ಟಾಗುತ್ತೆ ಬಾಬಾ ಬೋಟ್ ಟ್ರಿಪ್ ಎಲ್ಲ? 10 pounds per head. 10 pounds per head. ಓಕೆ. ಅಲ್ಲಿ ನಿಮಗೆ ಒಂದು ಲೈಕ್ ಏನು ಕೊಡ್ತಾರೆ, ಲೈಕ್ ಕಾಂಪ್ಲಿಮೆಂಟ್ರಿ ಒಂದು ಡ್ರಿಂಕ್ ಕೊಡ್ತಾರೆ, ಓಕೆ, ಒಂದು ಕುಕೀಸ್ ಕೊಡ್ತಾರೆ. ಸೊ ಅದ್ರ ಜೊತೆಗೆ ಹಂಗೆ ಲೈಕ್ ವ್ಯೂಸ್ ಎಲ್ಲ ನೋಡ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಒಂದು ಒಳಗಡೆ ಒಂದು ಮ್ಯೂಸಿಕ್ದು ಒಂದು ವಿಡಿಯೋ, ಒಂದು ಆಡಿಯೋ ಪ್ಲೇ ಮಾಡಿರ್ತಾರೆ, ಮ್ಯೂಸಿಕ್ ಆಡಿಯೋ ಸಕ್ಕತ್ತಾಗಿರುತ್ತೆ ಅಂತಾರೆ. ಅದು ಕಡೆ ಇಂಗ್ಲೀಷ್. ಈ ಗೋವಾದಲ್ಲೆಲ್ಲ ಕರ್ಕೊಂಡು ಹೋಗ್ತಾರಲ್ಲ ಸೈಡಲ್ಲಿ ಆ ಥರ. ಸೊ ಆರಾಮಾಗಿ ಒಂದು ಡ್ರಿಂಕ್ ತಗೊಂಡು ಕುಕ್ಕಿ ತಿನ್ಕೊಂಡು ಅಲ್ಲಿ ಸ್ವ್ಯಾಂಕ್ಸ್ ಡಕ್ಸ್ ಎಲ್ಲ ಬರುತ್ತೆ. ಓಕೆ, ಸೂಪರ್ ಆಗಿರುತ್ತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಲೈಕ್ ನಾವೇನು ಒಳಗಡೆ ಕುತ್ಕೋಬೋದು, ಒಳಗಡೆ ತುಂಬ ಚೆನ್ನಾಗಿರುತ್ತೆ. ಸೋಫಾಸ್ ಇರ್ತಾರಲ್ಲ ಹೊರಗಡೆ ನಿಂತ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಒಂಚೂರು ಬೆಳಕಿರ್ಬೇಕಾದ್ರೆ ಬಂದಿದೆ ಇದು ವ್ಯೂ ಇನ್ನೂ ಸೂಪರ್ ಆಗಿರುತ್ತೆ. ಬಟ್ ನೀವು ಇವಾಗಲೂ ಚೆನ್ನಾಗಿದೆ. ಇವಾಗಲೂ ಸನ್ಸೆಟ್ ಟೈಮಲ್ಲಿ ಒಂಥರ ಆ ಸ್ಕೈ ಇರೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಆ್ಯಕ್ಚುಲಿ. ಹ್ಞೂ ಕಾಣಿಸ್ತಿದೆ ಇದ್ರಲ್ಲಿ ಫುಲ್ ನೋಡಿ. ಅಲ್ಲ ಅಲ್ಲ ಅಲ್ಲಿ ಇದು ಬೆಳಕು ಕಾಣಿಸ್ತಾ ಇದೆಯಾ? ಸೂಪರ್ ಕ್ಲಾರಿಟಿ ತುಂಬ ಚೆನ್ನಾಗಿದೆ ಇದು. ಹಂಗಾರೆ ಸೂಪರ್ ಆ್ಯಕ್ಚುಲಿ. ನೋಡಿ ಆ ಎಂಡೋರ್ಗೂ ಕಾಣುತ್ತೆ ನೋಡಿ, ಆ ಬೋಟ್ ಅಲ್ಲಿರೋದು ಕಾಣುತ್ತೆ. ಸೂಪರ್ ನೈಸ್. ನೋಡಿ ಗೈಸ್, ಇಲ್ಲಿ ಏನೂ ಇದೇ ಇಲ್ಲ. ಇಲ್ಲಿ ಹಿಂಗೆ ಕಾಲಿಟ್ಟರೆ ನೀರು ಆಳ ಇರಬೇಕು ಗೈಸ್. ಕುತ್ಕೊಳ್ಳೋದಕ್ಕೆ ಇದು ಬಂದ್ಬಿಟ್ಟು ನಾವು 4-5 ಜನ ಕುತ್ಕೋಬೋದು ಇಲ್ಲಿ. ಸೊ ಇದೇ ಬೋಟಲ್ಲಿ ನೀವು ಹೋಗಿದ್ದಿದ್ದಾ? ಇದೊಂದು ಓ, ಇದ್ರೊಳಗಡೆ ಹಿಂಗಿದಿರುತ್ತೆ ನೋಡಿ. ಹೊರಗಡೆ ಸೋಫಾ, ಹೊರಗಡೆ ಕುತ್ಕೊಳ್ಳೋಕ್ಕೆ ಸೋಫಾ ಇರುತ್ತೆ. ಓಕೆ, ಅಲ್ಲಿ ಚಿಕ್ಕ ಒಂದು ಇದು ಕೊಡ್ತಾರೆ, ಕಾಫಿ ಮೇಕರ್ ಎಲ್ಲ ಇರುತ್ತೆ ಇಲ್ಲಿ. ಓಕೆ, ಕಾಫಿ ಮೇಕರ್, ಸ್ನ್ಯಾಕ್ಸ್, ಕಲರಿಂಗ್, ಮಕ್ಕಳಿಗೆ ಕಲರಿಂಗ್ ಮಾಡೋಕ್ಕೆ ಅವ್ರು ಸುಮ್ಮನೆ ಆಟ ಇದು ಮಾಡ್ತಿರ್ತಿಲ್ಲ, ಅಲ್ಲಿ ಕುತ್ಕೊಂಡು ಸೋಫಾದಲ್ಲಿ ವ್ಯೂಸ್ ಎಂಜಾಯ್ ಮಾಡ್ಕೊಂಡು ಸಕ್ಕತ್ತಾಗಿರುತ್ತೆ. ಆ್ಯಕ್ಚುಲಿ ನಾವು ತುಂಬ ಆಲ್ಮೋಸ್ಟ್ ಲೈಕ್ ಲೇಕ್ ಲೆವೆಲಲ್ಲಿ ಇರ್ತೀವಿ ನಾವು. ನೀರು ಇಲ್ಲಿ ತನಕ ಬರುತ್ತಲ್ವಾ, ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಇಲ್ಲಿವರೆಗೂ ಬರುತ್ತಾ? ಇಲ್ಲಿವರೆಗೂ ಇರುತ್ತೆ, ಆಲ್ಮೋಸ್ಟ್ ಇಲ್ಲಿವರೆಗೂ ಇರುತ್ತೆ. ಸೊ ನಮ್ಗೆ ಆರಾಮಾಗಿ ಕಾಣಿಸುತ್ತೆ. ಪಕ್ಕದಲ್ಲೇ ನೀರಲ್ಲೇ ತೇಲ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋ ಥರ. ನಿಂತ್ಕೊಬಿಟ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ ಆ್ಯಕ್ಚುಲಿ. ಇಲ್ಲ, ಇಲ್ಲಿ ಮುಂದೆಗಡೆ ಮುಂದೆ ಕುತ್ಕೊಬಿಟ್ರೆ ಆರಾಮಾಗಿ ಫುಲ್ KGF ಫೀಲ್ಸ್ ಬರುತ್ತೆ ಅನ್ಸುತ್ತೆ. ಸೂಪರ್ ಆಗಿರುತ್ತೆ ಆ್ಯಕ್ಚುಲಿ. ಓಕೆ, ವೆರಿ ನೈಸ್. ನಾನು ಇವಾಗ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಅಂತ ಒಂದು ಅಡ್ವೆಂಚರ್ ಮಾಡ್ತಾ ಇದ್ದೀನಿ. ಈ ಬೋಟ್ ಒಳಗಡೆ ಹತ್ತುತ್ತಾ ಇದ್ದೀನಿ ಗೈಸ್, ಬನ್ನಿ. ಎಷ್ಟು ಮುದ್ದಾಗಿ ಹೋಗ್ತಾ ಇದೆ. ನಾನು ಒಳ್ಳೆ ಬ್ರೂನೋನ್ ಕರಿತಾ ಇದ್ದೀನಿ. ಬಂತು ಬಾಯ್ಲಿ ಬಾಯ್ಲಿ, ಇಲ್ವಾ ಇಲ್ವಾ ಇಲ್ವಾ, ಇಲ್ಲಿ ಇಲ್ಲಿ come here, come here. ಈ ವ್ಯೂಗೆ ಈ ಡಕ್ ಇರೋದಕ್ಕೆ ಸಕ್ಕದಾಗಿ ಕಾಣಿಸ್ತಿದೆ ಮಾತ್ರ. ಸೂಪರ್. ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ ನೋಡಿ. ಈ ಚೈನ್ನೇ ತೆಕ್ಕೊಂಡು ಒಳಗಡೆ ಈ ಚೈನ್ನ ತೆಗೆದ್ಬಿಟ್ಟು ಒಳಗಡೆ ಇಲ್ಲಿ ಕುತ್ಕೊಂಡು ಈ ಬ್ಯಾಕ್ಗ್ರೌಂಡಲ್ಲಿ ಫೋಟೋಸ್ ತೆಕ್ಕೊಂಡೆ. ಸಕ್ಕದಾಗಿ ಬಂದಿದೆ ಗೈಸ್ ಫೋಟೋಸ್ ಎಲ್ಲ. ನೀವೆಲ್ಲ ಯಾರು ಫೋಟೋಸ್ ನೋಡಿಲ್ಲ ಅಂದರೆ ನಾನು ಇನ್ಸ್ಟಾದಲ್ಲಿ ಹೋಗಿ ಚೆಕ್ಔಟ್ ಮಾಡಿ. ನನ್ನ ಇನ್ಸ್ಟಾ ID ಪೇಜ್ ಬಂದು ಸಿರಿಗೌಡ20 ಅಂತ. ದಯವಿಟ್ಟು ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡಿ ಗೈಸ್. ಮೂನ್ ಎಷ್ಟು ಸಕ್ಕದಾಗಿ ಕಾಣಿಸ್ತಿದೆ ಅಂದರೆ ನೋಡಿ. ಭಾವ ಕೂಡ ಒಳಗಡೆನೆ ಇಲ್ಲೇ ಬಂದು ನಿಂತ್ಕೊಂಡ್ಬಿಟ್ಟು ಒಳಗಡೆ ಫೋಟೋಸ್ ತೆಕ್ಕೊಟ್ರು. ಎಲ್ಲರೂ ಒಳಗಡೆ ಬಂದುಬಿಡಿದ್ವಿ ಗೈಸ್. ಬನ್ನಿ ಗೈಸ್, ಅಷ್ಟೇ, ಇವಾಗ ಹೋಗೋಣ. ಇಳಿದೆ ಗೈಸ್, ಅಂತೂ ಇಂತೂ ಇಳಿದೆ. ಹಾಕ್ಬಿಡೋಣ ಗೈಸ್. ಡನ್. ಹಂಗೆಲ್ಲ ಆ್ಯಕ್ಚುಲಿ ಇಳಿಬಾರ್ದು ಕ್ಲೋಸ್ ಆಗಿರೋ ಟೈಮಲ್ಲಿ. ನಾನು ಫೋಟೋಸ್ಗೋಸ್ಕರ ಅಂತ ಅಂದ್ಬಿಟ್ಟು ಇಳಿದಿದ್ದು ಅಷ್ಟೇ. ಯಾರೂ ಮಾಡೋಕ್ಕೆ ಹೋಗ್ಬಿಡಿ ಈ ಥರ ಅಡ್ವೆಂಚರೆಲ್ಲ ಯಾರೂ ಮಾಡೋಕ್ಕೆ ಹೋಗ್ಬಿಡಿ. ಮಾಡಿದ್ರು ಕೂಡ ನಿಮ್ಮ ಜೊತೆ ದೊಡ್ಡವರಿದ್ದರೆ ಕ್ಲೀನಾಗಿ ಹುಷಾರಾಗಿ ಸೇಫ್ಟಿಯಿಂದ ನೋಡ್ಕೊಂಡು ಮಾಡಿ ಅಷ್ಟೇ ಗೈಸ್. ಹೌದು, ಸಕ್ಕದಾಗಿ ಕಾಣಿಸ್ತಾ ಇದೆ. ಎಷ್ಟು ಸಕ್ಕದಾಗಿ ಕಾಣಿಸ್ತಿದೆ ಹಿಂದ್ಗಡೆ ಬ್ಯಾಕ್ಗ್ರೌಂಡು. ಹೌದು ನೋಡಿ ಗೈಸ್, ಹೆಂಗೆ ಫೋಟೋ ಬರ್ತದೆ ತೋರಿಸಿ ಬಾಬಾ. ಎಷ್ಟು ಸಕ್ಕದಾಗಿ ಬರ್ತಾ ಇದೆ ನೋಡಿ ಗೈಸ್, ಸೂಪರ್ ಆಗಿದೆ ಮಾತ್ರ. ಅವಾಗ್ಲೇ ಒಂದು ಕಲರ್ ಇತ್ತು, ಈಗಲೇ ಒಂದು ಕಲರ್ ಇದೆ. ಅವಾಗಲೇ ಫುಲ್ ಆರೆಂಜಿಶ್ ಎಲ್ಲೋ ಇತ್ತು, ಇವಾಗ ಆಲ್ಮೋಸ್ಟ್ ಒಂಥರ ಪಿಂಕಿಶ್ ಆರೆಂಜಿಶ್ ಪೀಚಿಶ್ ಕಲರ್ ಆಗಿಬಿಡಿದೆ. ಸಕ್ಕದಾಗಿದೆ.
What do you want to say? Say something. Hi guys, welcome back to Siri Aka's channel. Hi guys, Come this welcome way, back. come this side. Tell. Hi guys, welcome back to Siri's channel. Thank you. ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ ಅಷ್ಟೇ. ಹೋಪ್ಫುಲಿ ನಿಮಗೆ ಇದು ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೋಡಿ ನಾವು ಬಂದಾಗ ಹೆಂಗಿತ್ತು ಸ್ಕೈ, ಇವಾಗ ನೋಡಿ ಆಲ್ಮೋಸ್ಟ್ ಎಷ್ಟು ಗೈಸ್ ನೋಡಿ ಗೈಸ್ ಎಷ್ಟು ಕ್ಯೂಟಾಗಿ ನನಗೋಸ್ಕರ ಅಂದ್ಬಿಟ್ಟು ಡೋರ್ ತೆಗೆದಿದೆ. ಜಸ್ಟ್ ಎ ಮೂಮೆಂಟ್, ಐ ಜಸ್ಟ್ ಎಂಡ್ ದ ವ್ಲಾಗ್ ಆ್ಯಂಡ್ ಕಮ್. 10:09 ಆಗಿದೆ ಆ್ಯಂಡ್ ಈ ಥರ ಆಗಿದೆ ಸ್ಕೈ. ಓ ಮೈ ಗಾಡ್, ಅಷ್ಟೇ ಗೈಸ್, ಇಷ್ಟ ಆಗಿತ್ತು ಈ ಒಂದು ಸ್ಮಾಲ್ ಪುಟ್ಟ ಮಿನಿ ವ್ಲಾಗ್ ಅಂತಲೇ ಹೇಳ್ಬೋದು. ಈ ವ್ಲಾಗ್ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್. ಈ ಒಂದು ವ್ಲಾಗ್ನ ಯಾರೆಲ್ಲ ಎಂಡ್ ತನಕ ನೋಡಿದಿರೋ ಥ್ಯಾಂಕ್ ಯು ಸೋ ವೆರಿ ಮಚ್. ಈ ವ್ಲಾಗ್ನ ನಾನು ಯಾಕೆ ಮಾಡಿದ್ದು ಅಂತಂದರೆ ಐ ಜಸ್ಟ್ ವಾಂಟೆಡ್ ಯು ಗೈಸ್ ಟು ಸಿ ವಾಟ್ ಎವರ್ ಐ ಆಮ್ ಸೀಯಿಂಗ್. ನಾನು ಮಾತ್ರ ಒಬ್ಬಳೇ ನೋಡೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ನಾನು ಏನು ನೋಡ್ತೀನೋ ನನ್ನ ಕಣ್ಣಲ್ಲಿ ಅದನ್ನು ನಿಮಗೂ ಕೂಡ ತೋರಿಸ್ಬೇಕು ಅಂತ ನಾನು ಎಲ್ಲದನ್ನೂ ವ್ಲಾಗ್ ಮಾಡೋದು. ಇವಾಗ ನಾವು ವಾಪಸ್ ಮನೆಗೆ ಹೊರಡ್ತಾ ಇದ್ದೀವಿ. ಟೈಮ್ ಆಲ್ರೆಡಿ 10:15 ಆಗಿಬಿಡಿದೆ. ಇವಾಗ ಮನೆಗೆ ಹೋಗಿ ಊಟ ಮಾಡಿ ಮಲ್ಕೊಬಿಡ್ಬೇಕಷ್ಟೇ ಗೈಸ್. ಬನ್ನಿ ಹೋಗೋಣ ಮನೆಗೆ. ಈ ಒಂದು ವ್ಯೂ, ಈ ಒಂದು ಬೋಟಿಂಗ್ ಜಾಗ ಆಗಲಿ, ಈ ಒಂದು ಲೇಕ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವ್ಯೂ ನಿಮ್ಗೇನಾದ್ರು ಇಷ್ಟ ಆಗಿದ್ದಲ್ಲಿ ಏನು ಮಾಡಬೇಕು ಗೊತ್ತಲ್ಲ, ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಮೀಟ್ ಯು ಓಪನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಜಶಿಕಾ ಬಾಯ್. Bye. ಬಾಯ್ ಗಾಯ್ಸ್.